ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗಾಗಿ ಸುಸ್ವಾಗತ. ಬೇಕ್ರಿ ಸ್ಟೈಲಲ್ಲಿ ದಿಲ್ ಖುಷ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಇದು ಟೇಸ್ಟ್ ಮಾತ್ರ. ಸೊ ಒಮ್ಮೆ ಟೈಮ್ ಮಾಡಿ ನೋಡಿ ಕ್ರಿಸ್ಪಿ ಕೂಡ ಇದೆ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ನೀವು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಸೊ ಚಿಟಿಕೆ ನೀವು ಅರಿಶಿನವನ್ನು ಸೇರಿಸ್ಕೊಳ್ಳಿ. ಚಮಚದಷ್ಟು ಬೇಕಿಂಗ್ ಪೌಡರ್ನ ಹಾಕೊಳ್ಳಿ. ನೋಡಿ 1 ಸ್ಪೂನಷ್ಟು ನಾನು ಅಡುಗೆ ಎಣ್ಣೆ ಹಾಕೊತಾ ಇದ್ದೀನಿ. ನೋಡಿ ಎಲ್ಲವನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಸ್ವಲ್ಪ ನೀರು ಹಾಕಿಬಿಟ್ಟು ನೀವು ಕಲಿಸ್ಕೋಬೇಕು ಹಿಟ್ಟು. ಒಮ್ಮೆಲೆ ಎಲ್ಲವನ್ನು ನೀರು ಹಾಕೋಬಾರ್ದು. ಚಪಾತಿ ಹಿಟ್ಟಿನ ಹದಕ್ಕೆ ನೀವು ಕಲಿಸ್ಕೊಳ್ಳಿ. ನೋಡಿ ಈ ಥರ ಹಿಟ್ಟನ್ನು ಕಲಿಸ್ಕೊಳ್ಳಿ. ಸೊ ಇವಾಗ ನೀವು ಪ್ಲೇಟ್ ಮುಚ್ಚಿಬಿಟ್ಟು ನೀವು ಅರ್ಧ ಗಂಟೆ ರೆಸ್ಟ್ ಮಾಡೋಕೆ ಅದು ಚೆನ್ನಾಗಿ ಹಿಟ್ಟು ನೆನಿಬೇಕು. ಸೊ ಅದರಿಂದ ಸ್ಟಫಿಂಗ್ ಮಾಡಲಿಕ್ಕೆ ನಾನು 1 ಕಪ್ಪಷ್ಟು ಒಣ ಕಾಯಿ ತುರಿ, 1 ಕಪ್ಪಷ್ಟು ಸಕ್ಕರೆ, ಸಣ್ಣದಾಗಿ ಕಟ್ ಮಾಡಿರುವಂತಹ ಬಾದಾಮಿ, ಗೋಡಂಬಿ ಮತ್ತು ಒಣ ದ್ರಾಕ್ಷಿಯನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ನಾನು ಟ್ಯೂಟಿ ಫ್ರೂಟಿಯನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಎಲ್ಲವನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ. ಸ್ಟವ್ನ ಆನ್ ಮಾಡಿಬಿಟ್ಟು ಯಾವುದಾದ್ರೂ ಹಳೇದಾಗಿರುವಂತಹ ಕಡಾಯಿ ಇಟ್ಕೊಳ್ಳಿ. ಕಡಾಯಿಗೆ 1 ಕಪ್ಪಷ್ಟು ನೀವು ಉಪ್ಪನ್ನು ಹಾಕ್ಕೊಳ್ಳಿ. ನಾನಾಗಲೇ ಇದು ಯೂಸ್ ಮಾಡಿದ್ದೆ ಉಪ್ಪು, ಮತ್ತು ಅದನ್ನೇ ಹಾಕ್ಕೊತಾ ಇದ್ದೀನಿ. ನೋಡಿ ಉಪ್ಪು ಹಾಕ್ಬಿಟ್ಟು ಕೈಯಿಂದ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಉಪ್ಪನ್ನು. ನೋಡಿ ಮಧ್ಯ ಭಾಗದಲ್ಲಿ ಈ ಥರ ಒಂದು ಪ್ಲೇಟನ್ನು ಇಡಿ ಅಥವಾ ಸ್ಟ್ಯಾಂಡ್ ಆದರೂ ಇದ್ದರೆ ಇಡಿ. ಒಣ ಹಿಟ್ಟು ಹಾಕಬೇಕು. ಒಣ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ನೀವು ನಾದ್ಕೊಳ್ಳಿ. ಹಿಟ್ಟನ್ನು 2 ಪಾರ್ಟಾಗಿ ಡಿವೈಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಒಂದು ಪಾರ್ಟ್, ಇದು ಇನ್ನೊಂದು ಪಾರ್ಟ್. ಇವಾಗ ನೀವು ಚೆನ್ನಾಗಿ ಈ ಥರ ಮಾಡಿಬಿಟ್ಟು ನೋಡಿ ಈ ಥರ ಮಾಡ್ಕೋಬೇಕು. ಲಟ್ಟಿಸ್ಬೇಕಾದ್ರೆ ರೌಂಡಾಗಿ ಬರುತ್ತೆ. ನೋಡಿ ಮೇಲೆ ಒಣ ಹಿಟ್ಟು ಹಾಕಿಬಿಟ್ಟು ಲಟ್ಟಿಸ್ಕೋಬೇಕು. ಇವಾಗ ನೋಡಿ ಲಟ್ಟಿಸ್ಕೋಬೇಕಾದ್ರೆ ಈ ಒಂದು ಭಾಗದಲ್ಲಿ ಲಟ್ಟಿಸ್ಕೋಬೇಕು, ಮಧ್ಯ ಭಾಗದಲ್ಲಿ ಲಟ್ಟಿಸ್ಬಾರ್ದು. ನೋಡಿ ಹೆಡ್ಜಲ್ಲಿ ಅಷ್ಟೇ ಈ ಥರ ಮಾಡಿದರೆ ಅಗಲ ಆಗುತ್ತೆ. ಕೆಲವೊಂದು ಜನ ಈ ಥರ ಮಧ್ಯ ಮಾಡಿಬಿಡ್ತಾರೆ, ಇಲ್ಲಿ ತೆಳು ಬಂದುಬಿಡುತ್ತೆ, ಇಲ್ಲಿ ದಪ್ಪ ಬಂದುಬಿಡುತ್ತೆ. ಸೊ ಅದರಿಂದ ಹೆಡ್ಜಲ್ಲೇ ಲಟ್ಟಿಸ್ಕೋಬೇಕು ಯಾವತ್ತಿದ್ರೂ. ಈ ಒಂದು ಸೈಜಿಗೆ ದಪ್ಪ ಇರಬೇಕು, ಜಾಸ್ತಿ ತೆಳು ಮಾಡ್ಕೋಬಾರ್ದು. ಸೊ ಇದೇ ಥರ ಇನ್ನೊಂದು ನೀವು ಲಟ್ಟಿಸ್ಕೋಬೇಕು. ಸ್ಟಫಿಂಗ್ನ ಫಿಲ್ ಮಾಡ್ಕೋಬೇಕು. ಮಾಡಿರುವಂತಹ ಸ್ಟಫಿಂಗ್ನ ನೀವು ಈ ಥರ ಫಿಲ್ ಮಾಡ್ಕೊಳ್ಳಿ. ನೋಡಿ ಲಟ್ಟಿಸಿರುವಂತಹ ಚಪಾತಿಯನ್ನು ಈ ಥರ ಮೇಲೆ ಹಾಕಬೇಕು. ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡಿ ಚೆನ್ನಾಗಿ ಕವರ್ ಮಾಡಿ ನೀವು ಎಲ್ಲ ಸೈಡಲ್ಲೂ ಅಷ್ಟೇ ನೀವು ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಹೊರಗೆ ಚೆಲ್ಲಬಾರ್ದು. ಸ್ಟಫಿಂಗು ಈ ಥರ ಮಾಡ್ಕೊಳ್ಳಿ. ನಾನು ಮಾಡುವಂಥ ಪ್ರೊಸೀಜರಲ್ಲಿ ಮಾಡಿ ನೋಡಿ. ಪ್ರೆಸ್ ಮಾಡಿದ ಆದಮೇಲೆ ನೀವು ಈ ಥರ ಹೆಡ್ಜಲ್ಲಿ ಈ ಥರ ಪ್ರೆಸ್ ಮಾಡ್ಕೊತ ಬರಬೇಕು. ಯಾಕೆ ಈ ಥರ ಮಾಡಬೇಕು ಅಂತ ಹೇಳಿದರೆ, ಸೊ ನೀವು ಇದನ್ನ ಬೇಕ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಎಲ್ಲ ಚೆಲ್ಲಲ್ಲ. ಸೊ ಅದರಿಂದ ಈ ಥರ ಪ್ರೆಸ್ ಮಾಡ್ಕೊತ ಬನ್ನಿ. ಹೆಡ್ಜನ್ನು ಪ್ರೆಸ್ ಮಾಡಿಬಿಟ್ಟು ಈ ಥರ ಫೋಲ್ಡ್ ಮಾಡಬೇಕಷ್ಟೇ. ತುಂಬಾ ಸಿಂಪಲ್ ಆಗಿದೆ ನೋಡಿ. ಈ ಥರ ರೌಂಡಾಗಿ ನೀವು ಮಾಡ್ಕೊತ ಬರಬೇಕು. ಇದನ್ನ ನೀವು ಲಾಕ್ ಮಾಡಬೇಕು. ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಬಂದುಬಿಡುತ್ತೆ ಹೇಗೆ ಮಾಡೋದು ಅಂತ. ನೋಡಿ ಈ ಥರ ಎಲ್ಲನೂ ಮಾಡಬೇಕು. ನೋಡಿ ಇಷ್ಟು ಮಾಡ್ಕೊಂಡ್ರೆ ಸಾಕು. ಇದು ಫೈನಲಾಗಿ ಆಗಿದೆ ನೋಡಿ. ಒಂದು ಪ್ಲೇಟಿಗೆ ನೀವು 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ನೋಡಿ ಎಣ್ಣೆ ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಸವರ್ಕೊಳ್ಳಿ ಪ್ಲೇಟಿಗೆಲ್ಲ.
ನೋಡಿ ಮಾಡಿರುವಂತಹ ದಿಲ್ಕುಶನ್ನು ಈ ಪ್ಲೇಟಿನ ಮೇಲೆ ಈ ಥರ ಇಡಿ. ಮೇಲೆ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆಯನ್ನು ಹಾಕಿಬಿಟ್ಟು ಈ ಥರ ಚೆನ್ನಾಗಿ ನೀವು ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ, ಅಂದರೆ ಸವರ್ಕೋಬೇಕು ಕೈಯಿಂದ. ನೋಡಿ ತುಂಬಾ ಹೀಟಾಗಿರುತ್ತೆ ಕಡಾಯಿ, ಸೊ ನೀವು ನಿಧಾನಕ್ಕೆ ಈ ಥರ ಇಡಿ, ತುಂಬ ಹುಷಾರಾಗಿರಿ ಇಡಬೇಕಾದ್ರೆ. ನೋಡಿ ಒಂದು ಪ್ಲೇಟನ್ನು ಈ ಥರ ಮುಚ್ಚಿಬಿಟ್ಟು ನೀವು 10ರಿಂದ 15 ನಿಮಿಷಗಳ ಕಾಲ ನೀವು ಈ ಥರ ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ.